ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚಳ್ಳಕೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾಣಿಕೆರೆ ಗ್ರಾಮದಲ್ಲಿ ಹೈಟೆಕ್ ಗ್ರಾಮ ಪಂಚಾಯಿತಿ ಕಚೇರಿ ಹಾಗೂ ಗ್ರಂಥಾಲಯ ಕಟ್ಟಡ ಉದ್ಘಾಟನೆ ಶಾಸಕರಾದ ಟಿ ರಘುಮೂರ್ತಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಶಾಸಕರು, ಚಳ್ಳಕೆರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮೈಲುಗಲ್ಲು ಆಗುವಂತ ಚಳ್ಳಕೆರೆ ನಗರದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹೆಗ್ಗೇರಿ ತಾಯಮ್ಮ ಪ್ರೌಢಶಾಲೆ, ಬಿಸಿನೀರು ಮುದ್ದ ಪ್ರೌಢಶಾಲೆಗಳು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್, ಜಿಟಿಟಿಸಿ ಕಾಲೇಜ್ ಹಾಗೂ ಸರ್ವ ಸಮಾಜದ ಏಳಿಗೆಗಾಗಿ ಶ್ರೀ ವಾಲ್ಮೀಕಿ ಭವನ, ಬಾಬು ಜಗಜೀವರಾಮ್ ಭವನ, ಕನಕ ಭವನ, ಬಂಜಾರ ಸಮುದಾಯ ಭವನ ಇತರೆ ಭವನಗಳು ನಿರ್ಮಾಣಗೊಂಡಿದ್ದು ಉದ್ಘಾಟನೆಗಾಗಿ ಕಾಯುತ್ತಿವೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಸದಸ್ಯರು ಗ್ರಾಮಗಳ ಅಭಿವೃದ್ಧಿಯಲ್ಲಿ ಪಕ್ಷಭೇದ ಮರೆತು ಕೆಲಸ ಮಾಡಿ ಎಂದು ಕಿವಿಮಾತು ಹೇಳಿದರು. ಕುಡಿಯುವ ನೀರನ್ನು ಒದಗಿಸುವ ತುಂಗಭದ್ರಾ ಹಿನ್ನೀರಿನ ಯೋಜನೆ ಚಳ್ಳಕೆರೆ, ಮೊಳಕಾಲ್ಮೂರು, ಕೂಡ್ಲಿಗಿ, ಪಾವಗಡ ತಾಲೂಕುಗಳಿಗೆ ಕುಡಿಯುವ ನೀರಿನ 261 ಗ್ರಾಮಗಳಿಗೆ ಉಪಯೋಗವಾಗುವಂಥ ಯೋಜನೆಯನ್ನು ಜನವರಿ ತಿಂಗಳಲ್ಲಿ ಮುಗಿಯುವ ಹಂತಕ್ಕೆ ಬಂದಿದೆ. ಗ್ರಾಮದಲ್ಲಿರುವ ಹೊಸ ಆಸ್ಪತ್ರೆಯನ್ನು ಸಾರ್ವಜನಿಕರಿಗೆ ಬಳಸಿ ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಿ. ಮುಂದಿನ ದಿನದಲ್ಲಿ ಉದ್ಘಾಟನೆ ಮಾಡಲು ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೆಹನ್ ಬಾಷಾ, ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ಶಶಿಧರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಿ ನಾಗರಾಜ್, ಉಪಾಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಶೆಂಕಟಪ್ಪ, ಕೆಡಿಪಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದೇವರಾಜ್ ಹಾಗೂ ಊರಿನ ಮುಖಂಡರು ಹಾಗೂ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಎಲ್ಲರ ಸಹಕಾರದೊಂದಿಗೆ ಈ ಗ್ರಾಮದ ಹಿರಿಯರ ಮುಖಂಡರ ಒಂದು ಸಲಹೆ ಸೂಚನೆ ಇರ್ಬೋದು, ಒಟ್ಟಾರೆಯಾಗಿ ಒಂದು ಒಳ್ಳೆಯ ಕಟ್ಟಡ ಆಗಿದೆ. ಅದಕ್ಕೆ ಮತ್ತೆ ಕಾರಣಕರ್ತರು ಈಗಿನ ಗ್ರಾಮ ಪಂಚಾಯತಿಯ ಅಧ್ಯಕ್ಷರುಗಳು, ಸದಸ್ಯರುಗಳು, ಮಾಜಿ ಅಧ್ಯಕ್ಷರುಗಳು ಎಲ್ಲರೂ ಇದ್ದಾರೆ. ಮತ್ತು ಅದಕ್ಕೆ ಸಹಕರಿಸಿದಂಥ ಎಲ್ಲ ಈ ಪಂಚಾಯತಿ ವ್ಯಾಪ್ತಿಯ ಮುಖಂಡರು ಇರ್ಬೋದು. ಹಾಗಾಗಿ ಅವರುಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಅವ್ರಿಗೂ ಕೂಡ ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ನೀವೆಲ್ಲ ಹೇಳಿದಂತೆ ಈ ಸಾಣಿಕೆರೆ ಗ್ರಾಮದಲ್ಲಿ ಬಹುಶಃ ಇನ್ನೂ ಹೊಸ ಆಸ್ಪತ್ರೆ ಕಟ್ಟಡ ಈಗಾಗಲೇ ಸಿದ್ಧಗೊಂಡು ಸುಮಾರು 5-6 ತಿಂಗಳಾಯಿತು. ಅದನ್ನು ನಾವು ಉದ್ಘಾಟನೆ ಮಾಡಬೇಕು. ಈಗಾಗಲೇ ನಾನು ಹೇಳ್ಬಿಟ್ಟಿದ್ದೀನಿ, ಯಾಕೆಂದರೆ ಅದು ಸಾಂಕೇತಿಕವಾಗಿ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಆಗಬೇಕು. ಹಾಗಾಗಿ ನೀವು ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲ, ಅದನ್ನು ಉಪಯೋಗಿಸ್ಕೋಬೋದು. ಹಾಗಾಗಿ ಯಾರೂ ಕೂಡ ಏನಪ್ಪ ಕಟ್ಟಡ ಆಯಿತು ಉಪಯೋಗಕ್ಕೆ ಬಂದಿಲ್ಲ ಅಂತ ಯಾರು ಅನ್ಯತಾ ಭಾವಿಸ್ಬೇಡಿ. ಹಳೆ ಕಟ್ಟಡದ ಜೊತೆಗೆ ನಿಮಗೆ ಏನು ಉಪಯೋಗ ಆಗಬೇಕು ಅದನ್ನು ಮಾಡಿ ಸ್ವಲ್ಪ ವ್ಯವಸ್ಥಿತವಾಗಿ ಇಟ್ಕೊಂಡ್ರೆ ಸಾಕು. ಹಾಗಾಗಿ ಅದನ್ನು ಡಾಕ್ಟ್ರು ಹೇಳಿದ್ದಾರೆ, ಏನ್ರಿ ಡಾಕ್ಟ್ರೆ, ಸಾರ್ವಜನಿಕರಿಗೆ ಹಾಲು ಎಲ್ಲ ಉಪಯೋಗಿಸ್ಕೊಳ್ಳಿಲ್ಲ, ಅರ್ಥ ಆಯ್ತಾ? ಹಾಗಾಗಿ ಅದೊಂದು ಸ್ವಲ್ಪ ತಡ ಆಗಿದೆ. ನಿಮಗೆಲ್ಲ ಗೊತ್ತಿರುವಂತೆ ಈ ತಾಲೂಕಿನಲ್ಲಿ ಆದಂಥ ಏನು ಕುಡಿಯೋ ನೀರಿನ ಯೋಜನೆ, ನಮ್ಮ ರಂಗಸ್ವಾಮಿ ತುಂಗಭದ್ರಾ ಹಿನ್ನೀರಿನ ಯೋಜನೆ ಸುಮಾರು 261 ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳು. ಯಾಕಂದರೆ ಇಲ್ಲಿ ಚಳ್ಳಕೆರೆ ತಾಲೂಕು ತುಂಗಭದ್ರಾ ಹಿನ್ನೀರಿನ ಯೋಜನೆ 4 ತಾಲೂಕುಗಳಿಗೆ ಸಂಬಂಧಪಟ್ಟ ಯೋಜನೆ. ಅದು ಕೂಡ್ಲಿಗಿ, ಮೊಳಕಾಲ್ಮೂರು, ಚಳ್ಳಕೆರೆ ಮತ್ತು ಪಾವಗಡ 4 ತಾಲೂಕುಗಳ ಜೊತೆಗೆ ನನ್ನ ಕ್ಷೇತ್ರದ ಚಳ್ಳಕೆರೆ ಕ್ಷೇತ್ರದ ತುರುನೂರು ಹೋಬಳಿಗೂ ಕೂಡ 6 ಪಂಚಾಯತಿಗೂ ಕೂಡ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸಿದ್ವಿ. ಈಗಾಗಲೇ ಎಲ್ಲ ಟೆಸ್ಟಿಂಗ್ ಕೂಡ ಆಗಿದೆ. ಬಹುಶಃ ಅದಕ್ಕೋಸ್ಕರ ಇನ್ನು ಕೆಲವು ಹಳ್ಳಿಗಳು ಮಾತ್ರ ಟೆಸ್ಟಿಂಗ್ ಆಗಬೇಕು ತುತ್ತೂರು ಹೋಬಳಿನಲ್ಲಿ. ಹಾಗಾಗಿ ಅದನ್ನು ಮುಗಿದ ತಕ್ಷಣ ಅಂದರೆ ಬಹುಶಃ ಇನ್ನೊಂದು ತಿಂಗಳಲ್ಲಿ, ನೀವು ಹೇಳಿದ್ರೆ ಮಾರ್ಚ್ ಒಳಗೆ ಅಂತಲ್ಲ, ಖಂಡಿತವಾಗ್ಲೂ ಮಾರ್ಚ್ ಒಳಗಲ್ಲ, ಇನ್ನೊಂದು ತಿಂಗಳಲ್ಲಿ ಬಹುಶಃ ಜನವರಿ ಫಸ್ಟ್ ವೀಕಲ್ಲಿ ಇರ್ಬೋದು ಅಥವಾ ಜನವರಿ ತಿಂಗಳಲ್ಲಿ ಇರ್ಬೋದು, ಇಲ್ಲಿ ಮುಖ್ಯಮಂತ್ರಿಗಳು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಬರೆದಿದ್ದಾರೆ. ಆ ಸಂದರ್ಭದಲ್ಲಿ ಈ ಒಂದು ಆಸ್ಪತ್ರೆ ಕಟ್ಟಡ, ಯಾಕಂದರೆ ನಗರ ಪ್ರದೇಶದಲ್ಲಿ ನೀವು ನಗರದಲ್ಲಿ ನೋಡಿದರೆ ಎಲ್ಲ ಸಮುದಾಯ ಭವನಗಳು, ಎಲ್ಲ ಜಾತಿ ಜನಾಂಗದ ಸಮುದಾಯ ಭವನಗಳು, ವಾಲ್ಮೀಕಿ ಭವನ ಇರ್ಬೋದು, ಜಗಜೀವನರಾಮ ಭವನ ಇರ್ಬೋದು, ಯಾದವ ಭವನ ಇರ್ಬೋದು, ಕನಕ ಭವನ ಇರ್ಬೋದು, ಲಂಬಾಣಿ ಭವನ ಇರ್ಬೋದು, ಬೋವಿ ಭವನ ಇರ್ಬೋದು, ಎಲ್ಲ ಭವನಗಳು 6 ಭವನಗಳು ಅದನ್ನು ಈಗಾಗಲೇ ಹೊಸದಾಗಿ ಶಂಕುಸ್ಥಾಪನೆಗೆ ಕಾಯ್ತಾ ಇದ್ದಾರೆ. ಅದ್ರ ಜೊತೆಗೆ ಮಿನಿ ವಿಧಾನಸೌಧ ಮತ್ತು ಹೆಗ್ಗೇರಿ ತಾಯಮ್ಮ ಸ್ಕೂಲು, ಜೊತೆಗೆ BMJS ಸ್ಕೂಲು, ಡಿಗ್ರಿ ಕಾಲೇಜು, ಇವೆಲ್ಲ ಅವನ್ನು ಕೂಡ ಅದ್ರ ಜೊತೆಗೆ ಉದ್ಘಾಟನೆಗೋಸ್ಕರ ಅದು ನಿಮ್ಮ ಸಾಣಿಕೆರೆ